ಅಂದು ಸಂಜೆ ಆತ ಸ್ನೇಹಿತರೊಂದಿಗೆ ಬಾರ್ನಲ್ಲಿ ಕುಡಿಯುತ್ತಾ ಕುಳಿತಿದ್ದ. ಆದರೆ ಇದ್ದಕ್ಕಿದ್ದಂತೆ ಹಿಂಬದಿಯಿಂದ ಬಂದ ವ್ಯಕ್ತಿ ಆತನಿಗೆ ಚಾಕು ಹಾಕಿದ್ದಾನೆ. ಆತನೊಂದಿಗಿದ್ದ ಸ್ನೇಹಿತರು ಸಹಾಯ ಮಾಡುವ ಬದಲು ಅಲ್ಲಿಂದ ಪರಾರಿಯಾದರೆ ರಕ್ತದ ಮಡುವಿನಲ್ಲಿ ಬಿದ್ದು ನರಳುತ್ತಿದ್ದ ಆತನ ರಕ್ಷಣೆಗೆ ಯಾರೂ ಬಾರದೆ ಆತ ಪ್ರಾಣ ಬಿಟ್ಟಿದ್ದಾನೆ. ಹಾಗಿದ್ರೆ ಆತನ ಕೊಲೆಗೆ ಕಾರಣ ಏನು ಅಂತೀರಾ? ಇಲ್ಲಿದೆ ನೋಡಿ. ಬಾರ್ನಲ್ಲಿ ಕುಳಿತು ಎಣ್ಣೆ ಹೊಡೆಯುತ್ತಿದ್ದವನ ಮೇಲೆ ಅಟ್ಯಾಕ್. ಬಾರ್ನಲ್ಲಿ ಕುಳಿತವನಿಗೆ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ ಹಂತಕ. ದಾವಣಗೆರೆಯ ಕೆಟಿಜೆ ನಗರದ ಪ್ರಕಾಶ್ ಬಾರ್ನಲ್ಲಿ ಘಟನೆ. ಬಾರ್ನಲ್ಲಿ ಸ್ನೇಹಿತರೊಂದಿಗೆ ಎಣ್ಣೆ ಹೊಡೆಯುತ್ತಿದ್ದವನಿಗೆ ಮನಬಂದಂತೆ ಚಾಕು ಹಾಕುತ್ತಿರುವ ದೃಶ್ಯವನ್ನ ನೋಡಿದರೆ ಎಂಥವರ ಎದೆ ಕೂಡ ಒಮ್ಮೆ ಝಲ್ ಎನ್ನದೇ ಇರದು. ಹೌದು, ದಾವಣಗೆರೆಯ ಕೆಟಿಜೆ ನಗರದಲ್ಲಿರುವ ಪ್ರಕಾಶ್ ಬಾರ್ನಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಹನುಮಂತ ಅಲಿಯಾಸ್ ಕುಮಾರ್ ಎಂಬಾತ ಸ್ನೇಹಿತರೊಂದಿಗೆ ಸಂಜೆ ಬಾರ್ನಲ್ಲಿ ಕುಳಿತು ಎಣ್ಣೆ ಹೊಡೆಯುತ್ತಿದ್ದಾರೆ. ಆಗ ಏಕಾಏಕಿ ಗೌತಮ್ ಪವಾರ್ ಎಂಬಾತ ಅದೇ ಬಾರ್ಗೆ ಬಂದು ಕುಮಾರನಿಗೆ ಚಾಕು ಹಾಕಿದ್ದಾನೆ. ಮನಬಂದಂತೆ ಚಾಕುವಿನಿಂದ ಚುಚ್ಚಿದ್ದಾನೆ. ಘಟನೆ ನಡೆಯುತ್ತಿದ್ದಂತೆ ಕುಮಾರ್ ಜೊತೆಗಿದ್ದ ಸ್ನೇಹಿತರು ಕುಮಾರ್ ನೆರವಿಗೆ ಬಾರದೆ ಅಲ್ಲಿಂದ ಓಡಿ ಹೋಗಿದ್ದಾರೆ. ಕೊನೆಗೆ ಕುಮಾರ್ ಬಾರ್ನಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರೂ ಯಾರೂ ಕೂಡ ಆತನ ಸಹಾಯಕ್ಕೆ ಬಂದಿಲ್ಲ. ಕೊನೆಗೆ ಸ್ಥಳಕ್ಕಾಗಮಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಆತನನ್ನ ತಮ್ಮ ಜೀಪ್ನಲ್ಲಿ ಹಾಕಿಕೊಂಡು ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ ಹನುಮಂತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. 21ನೇ ತಾರೀಕು ಸೆಪ್ಟೆಂಬರ್ ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದ ಸಾರಾಂಶ ಏನಂತ ಹೇಳಿದ್ರೆ, ಆ ದಿವಸ ಸುಮಾರು 7 ಗಂಟೆಗೆ ಪ್ರಕಾಶ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಭಗತ್ ಸಿಂಗ್ ನಗರ, ಕೆಟಿಜೆ ಫಸ್ಟ್ ಮೇನ್ನಲ್ಲಿ ಇದ್ದಂಥದ್ದು. ಅಲ್ಲಿಗೆ ಬಂದಂತಹ ಒಬ್ಬ ವ್ಯಕ್ತಿ ಇನ್ನೊಬ್ಬ ಸ್ವಲ್ಪ ಹೊತ್ತು ಅವನು ಕೂಡ ಕುಡಿತಾ ಕೂತಿರ್ತಾನೆ. ಒಂದು ಅರ್ಧ ತಾಸು ಆದಾಗ ಇನ್ನೊಬ್ಬ ವ್ಯಕ್ತಿ ಬಂದ ಅವನಿಗೆ ಸಡನ್ನಾಗಿ ಚಾಕುವಿನಿಂದ ಹಿಂದೆಯಿಂದ ಅಟ್ಯಾಕ್ ಮಾಡಿ ಇದ್ದಾನೆ. ಆಮೇಲೆ ಅದನ್ನು ಪರಿಶೀಲಿಸಿ ನೋಡಿದಾಗ ಈಗ ಯಾರು ಅಟ್ಯಾಕ್ ಮಾಡಿದ್ದಾರೆ ಆ ವ್ಯಕ್ತಿ ಪವಾರ್ ಅಂತ ಹೇಳಿ, ಗೌತಮ್ ಪವಾರ್ ಅಂತ ಹೇಳಿಬಿಟ್ಟು, ಸುಮಾರು 36 ವರ್ಷ. ಅವನು ಅಲ್ಲೇ ಇದ್ದಂತಹ ಇನ್ನೊಬ್ಬ ಮೃತ ಈಗ ಹನುಮಂತ ಅಂತ ಹೇಳಿ, ಹನುಮಂತ ಅವರು ಕುಮಾರ್ ಅಂತ, ಅವನಿಗೂ ಸುಮಾರು ಒಂದು 30 ವರ್ಷ ಇರಬೇಕು. ಸೊ ಅವನು ಈ ಒಂದು ಕೃತ್ಯವನ್ನು ಎಸಗಿದ್ದಾನೆ. ಇಮಿಡಿಯೇಟಾಗಿ ಆ ಬಾರ್ನಿಂದ ಅಲ್ಲಿದ್ದವರು ಸಹಾಯದಿಂದ ಶಿಫ್ಟ್ ಮಾಡಿದ್ದಾರೆ. ಬಟ್ ಆದರೂ ಕೂಡ ವ್ಯಕ್ತಿ ಉಳಿದಿರೋದ್ರಿಲ್ಲ. ಆ ವ್ಯಕ್ತಿ ಏನಕ್ಕೆ ಕೊಲೆ ಮಾಡಲಿಕ್ಕೆ ಉದ್ದೇಶ ಅಂತ ನಾವು ನೋಡಿದಾಗ ಅವನು ಅವರ ಅಕ್ಕನೊಂದಿಗೆ ಅನೈತಿಕ ಸಂಬಂಧ ಇತ್ತು. ಆ ಫೋಟೋಸ್ನೆಲ್ಲ ಸ್ವಲ್ಪ ಪಬ್ಲಿಕ್ ಮಾಡ್ತಾ ಇದ್ದ. ಇದ್ರ ಬಗ್ಗೆ ನಾನು 1-2 ಸಲ ಅವ್ರಿಗೆ ವಾರ್ನ್ ಮಾಡಿದ್ದೆ. ಕುಮಾರ್ನನ್ನ ಗೌತಮ್ ಕೊಲೆ ಮಾಡಲು ಕಾರಣ ಇದೆ. ಕೆಲ ವರ್ಷಗಳ ಹಿಂದೆ ಗೌತಮ್ ಮನೆಯಲ್ಲಿ ಕುಮಾರ್ ಬಾಡಿಗೆಗೆ ಇದ್ದ. ಆಗ ಗೌತಮ್ ಪವಾರ್ ಸಹೋದರಿಯೊಂದಿಗೆ ಕುಮಾರ್ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ. ಈ ವಿಚಾರ ಗೌತಮ್ಗೆ ಗೊತ್ತಾಗಿ ಈ ಬಗ್ಗೆ ಕುಮಾರ್ಗೆ ವಾರ್ನ್ ಕೂಡ ಮಾಡಿದ್ದ. ಆಗ ಕುಮಾರ್ ಅನೈತಿಕ ಸಂಬಂಧದ ಫೋಟೋಗಳನ್ನ ವೈರಲ್ ಮಾಡ್ತೀನಿ ಎಂದು ಗೌತಮ್ಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದ. ಇದರಿಂದ ಆಕ್ರೋಶಗೊಂಡ ಗೌತಮ್ ಅಕ್ಕನ ಫೋಟೋಗಳನ್ನ ವೈರಲ್ ಮಾಡಿ ಅಕ್ಕನ ಬಾಳನ್ನ ಕುಮಾರ್ ಹಾಳು ಮಾಡುತ್ತಾನೋ ಎಂಬ ಭಯದಿಂದ ಕೆಲ ದಿನಗಳ ಹಿಂದೆ ಪ್ರಕಾಶ್ ಬಾರ್ನಲ್ಲಿ ಸ್ನೇಹಿತರೊಂದಿಗೆ ಕುಡಿಯುತ್ತಾ ಕುಳಿತಿದ್ದ ಕುಮಾರ್ ಮೇಲೆ ಅಟ್ಯಾಕ್ ಮಾಡಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ. ಇವನು ಯಾರು ಮೃತಪಟ್ಟಿದ್ದಾನೆ, ಅವನು ಎಗ್ ರೈಸ್ ಶಾಪನ್ನು ಇಟ್ಕೊಂಡಿದ್ದ. ಸೊ ಅವನಿಗೆ ಇದ್ರ ಬಗ್ಗೆ ಸುಮಾರು ಸಲ ವಾರ್ನ್ ಮಾಡಿದ್ದೆ, ಆದರೂ ಕೂಡ ಕೇಳಿರಲಿಲ್ಲ. ಈಗ ನಮಗೆ ಮರ್ಯಾದೆ ಪ್ರಶ್ನೆ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನು ಕೋಪಗೊಂಡು ಈ ರೀತಿ ಕೃತ್ಯ ಮಾಡಿರೋದಾಗಿ ಕಂಡು ಬರ್ತದೆ. ನಾವು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದೇವೆ. ತನಿಖೆಯಲ್ಲಿ ಏನು ಕಂಡು ಬರ್ತದೆ ಅದರಂತೆ ನಾವು ಅಂತಿಮ ವರದಿಯನ್ನು ಕೂಡ ಕೊಡ್ತೇವೆ. ಅದೇ ಅವನು ಎಗ್ ರೈಸ್ ಶಾಪ್ ಮಾಡ್ತಾ ಇದ್ದ. ಅವನು ಇವನ ಮನೆಯಲ್ಲೇ 1-2 ವರ್ಷ ಇರ್ತಾನೆ. ಸೊ ಆವಾಗ ಇವ್ರ ಅಕ್ಕಂಗೆ ಕ್ಲೋಸ್ನೆಸ್ ಬಂದಿರ್ತದೆ. ಲೇಟರ್ ಅದು ಸ್ವಲ್ಪ ಬೇರೆ ಥರ ಸಂಬಂಧ ಆಯಿತು. ಅದಾದಮೇಲೆ ಇವನು ಫೋಟೋಸ್ ಎಲ್ಲ ಇಟ್ಕೊಂಡು ಇವ್ರಿಗೆ ಸ್ವಲ್ಪ ತೊಂದರೆ ಕೊಡ್ತಾ ಇರ್ತಾನೆ. ಸೊ ಅದ್ರ ಸಂಬಂಧ ಇವರಿಬ್ಬರ ನಡುವೆ ಆಗಲೇ 1-2-3 ಸಲ ಜಗಳ ಆಗಿರ್ತದೆ. ಅದೇ ಜಗಳದ ಮೇಲೆ ಕೋಪಗೊಂಡು ಮೊನ್ನೆ ಬಂದಾಗ ಈ ರೀತಿ ಒಂದು ಕೃತ್ಯ ಮಾಡಿದ್ದಾನೆ. ಒಟ್ಟಿನಲ್ಲಿ ಅಕ್ಕನ ಮಾನ ಕಾಪಾಡಲು ಇದೀಗ ಗೌತಮ್ ಹನುಮಂತ ಅಲಿಯಾಸ್ ಕುಮಾರ್ನನ್ನ ಕೊಲೆ ಮಾಡಿದ್ದರೆ, ಇತ್ತ ತಮ್ಮನನ್ನ ಕಳೆದುಕೊಂಡ 3 ಜನ ಅಕ್ಕಂದಿರು ಹಾಗೂ ತಾಯಿ ಅನಾಥರಾಗಿದ್ದಾರೆ.